ಆಂಜನೇಯ ಸ್ವಾಮಿಯ ಬಗ್ಗೆ ಎಷ್ಟೇ ಹೇಳಿದರೂ ಸಾಲದು. ಆದರೆ ನಿಮಗೆ ಗೊತ್ತಾ, ಹನುಮಂತನು ಚಿರಂಜೀವಿ ಎಂದು ಕರೆಯುವುದಕ್ಕೆ ಅದೆಷ್ಟೋ ದೈವಿಕ ರಹಸ್ಯಗಳಿವೆ. ಇವತ್ತಿನ ವಿಡಿಯೋದಲ್ಲಿ ಆ ಅದ್ಭುತಗಳನ್ನು ತಿಳಿಯೋಣ. ಶ್ರೀರಾಮನ ಆಶೀರ್ವಾದ. ರಾಮಾಯಣ ಯುದ್ಧದ ನಂತರ ಶ್ರೀರಾಮನು ಹನುಮಂತನಿಗೆ ಒಂದಷ್ಟು ಮಾತು ಹೇಳಿದ. ಹನುಮಂತ, ನೀನು ಯುಗಯುಗಾಂತರಕ್ಕೂ ಜೀವಂತನಾಗಿ ಇದ್ದು ಭಕ್ತರಿಗೆ ರಕ್ಷಕನಾಗು. ಈ ಒಂದು ಆಶೀರ್ವಾದವೇ ಹನುಮಂತ ಚಿರಂಜೀವಿ ಸ್ಥಾನಕ್ಕೆ ಮೊದಲ ಕಾರಣ. ದೇವತೆಗಳ ವರಗಳು. ಹನುಮ ಜನಿಸಿದಾಗ ದೇವತೆಗಳು ಅನೇಕ ವರಗಳನ್ನು ನೀಡಿದ್ದರು. ಈಶ್ವರನಿಂದ ಅಪಾರ ಶಕ್ತಿ, ಬ್ರಹ್ಮನಿಂದ ಮರಣವಿಲ್ಲದ ವರ, ಅಗ್ನಿಯಿಂದ ಬೆಂಕಿ ಸುಡದ ವರ, ಇಂದ್ರನಿಂದ ವಜ್ರಾಯುದ್ಧಕ್ಕೂ ಭಯವಿಲ್ಲದ ವರ. ಈ ವರಗಳ ಸಂಗ್ರಹವೇ ಹನುಮಂತನನ್ನು ಅಮರನನ್ನಾಗಿ ಮಾಡಿತ್ತು. ತ್ರೇತಾಯುಗದಿಂದ ಕಲಿಯುಗದವರೆಗೆ ಜೀವಂತ. ತ್ರೇತಾಯುಗದಲ್ಲಿ ರಾಮನ ಜೊತೆ, ದ್ವಾಪರ ಯುಗದಲ್ಲಿ ಭೀಮನಿಗೆ ದರ್ಶನ, ಕಲಿಯುಗದಲ್ಲಿ ಶ್ರೀರಾಮನ ನಾಮಸ್ಮರಣೆಯನ್ನೇ ಕೇಳುತ್ತಿರುವ ಹನುಮ. ಹೀಗೆ ಯುಗಯುಗದಿಂದ ಯುಗಕ್ಕೆ ಜೀವಂತವಾಗಿ ಇದ್ದಾನೆ. ಕಲಿಯುಗದ ರಕ್ಷಕ ಶ್ರೀ ಹನುಮ. ಕಲಿಯುಗದಲ್ಲಿ ರಾಮನ ನಾಮ ಜಪ ಮಾಡುವ ಪ್ರತಿಯೊಬ್ಬ ಭಕ್ತರ ಮನೆಗೆ ಹನುಮ ಬರುತ್ತಾನೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿಯೇ ಹನುಮ ಕಲಿಯುಗದ ಜೀವಂತ ದೈವ ಎಂದು ಕರೆಯಲ್ಪಡುವನು. ಹನುಮಂತನಿಗಿಲ್ಲ ವೃದ್ಧಾಪ್ಯ. ಬ್ರಹ್ಮನ ವರದ ಪ್ರಕಾರ ಹನುಮಂತನಿಗಿಲ್ಲ ರೋಗ, ವಯಸ್ಸು, ಮರಣ. ಈ ಕಾರಣದಿಂದಲೇ ಅವನನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ. ಇದೋ ಕಾರಣ, ಹನುಮ ಚಿರಂಜೀವಿ.